ಈ ಯಾವ ಕೆಲಸ ಆಗ್ಬೇಕಾದಾಗ್ಲೂ ಕೂಡ ಇಲ್ದಲೇ ಇದ್ದವರು ಪ್ರಧಾನ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣನೇ ಬಂದು, ಅದಕ್ಕಿಂತ ಮುಂಚೆ ಬಂದು ಇದು ನಾವು ಮಾಡಿಸಿರೋದು, ಇದು 50-50 ಇದ್ರ ನಮ್ದು ಇದೆ ರೀ ಅಂತಂದ್ರೆ ಜನ ಕೇಳುವಂತ ಪ್ರಶ್ನೆಗಳಿದು. ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಆದಾಗ ಎಲ್ಲಿದ್ರಿ? ಚೈನಾ ಜೊತೆಗೆ ವೀಸಾ ಸಮಸ್ಯೆಗಳಾದಾಗ ಎಲ್ಲಿದ್ರಿ? ಪ್ರೊಡಕ್ಷನ್ ಮಾಡ್ಲಿಕ್ಕೆ ಫ್ಯಾಕ್ಟರಿ ಸೆಟಪ್ ಆಗ್ದಲೇ ಇದ್ದಂತ ಸಂದರ್ಭದಲ್ಲಿ ಅವಾಗ ನೀವೆಲ್ಲಿದ್ರಿ? ಇಲ್ಲಿವರೆಗೆ ಇದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 2.5 ವರ್ಷದಿಂದ ಅರ್ಧ ಡಜನ್ ಟೈಮ್ 6 ಸತಿ ಕನಿಷ್ಠ ಅಂತಂದ್ರು ಮುಂದಿನ ತಿಂಗಳು, ಇನ್ನೊಂದು 15 ದಿವಸ, 2 ತಿಂಗಳು, ಈ ತರ ಡೆಡ್ ಲೈನ್ ಕೊಟ್ಟು 6 ಸತಿ ಕಾಗೆ ಹಾರಿಸಿದ್ದಾರೆ. ಮೊನ್ನೆ ನಾವೆಲ್ಲರೂ ಕೂಡ ಯೆಲ್ಲೋ ಲೈನ್ ಬರುವಂತ 7 ಜನ ಶಾಸಕರು, ಬೆಂಗಳೂರಿನ 2 ಸಂಸದರು, ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು, 100 ಜನ ಸಾರ್ವಜನಿಕರು ಎಲ್ಲ ಸೇರಿ ಪ್ರಯತ್ನ ಮಾಡಿ, ಹೋರಾಟ ಮಾಡಿ, ಗಲಾಟೆ ಮಾಡಿದಾಗ ಅವತ್ತು ನಾವು ಆಗಸ್ಟ್ 15 ನಾವು ಮಾಡ್ತೀವಿ ಅಂತಂದ್ರು. CMRS ಅಪ್ರೂವಲ್ ಬಂತು 30ನೇ ತಾರೀಕು. 1ನೇ ತಾರೀಕು ನಾವು ಪ್ರಧಾನ ಮಂತ್ರಿಗಳ ಹತ್ರ ಸಮಯ ಕೇಳಿದ್ವಿ. ಪ್ರಧಾನ ಮಂತ್ರಿಗಳು ಕೇಳಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಇಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು. ಪ್ರಧಾನ ಮಂತ್ರಿಗಳು ತಕ್ಷಣದಲ್ಲಿ ಸಮಯ ಕೊಟ್ಟರು, ಆಗಸ್ಟ್ 10ನೇ ತಾರೀಕು. 2 ಗಂಟೆ ಒಳಗಡೆ ಮನೋಹರ್ ಖಟ್ಟರ್ ಅವರು, ಕೇಂದ್ರದ ಅರ್ಬನ್ ಅಫೇರ್ಸ್ ಮಿನಿಸ್ಟರ್, 10ನೇ ತಾರೀಕಲ್ಲಿ ಪ್ರಧಾನ ಮಂತ್ರಿಗಳು ಬೆಂಗಳೂರಿಗೆ ಬರೋರಿದ್ದಾರೆ ಅನ್ನೋದನ್ನ ಟ್ವೀಟ್ ಮಾಡಿದ್ರು. ನಮಗೆ ಆತರ ಇದೆ, ಆದಷ್ಟು ಬೇಗ ಇದು ಉದ್ಘಾಟನೆ ಆಗಬೇಕು ಅಂತ. ಯಾರಿಗೆ ಝೀರೋ ಟ್ರಾಫಿಕ್ ಅಲ್ಲಿ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ ಬೆಂಗಳೂರಿನಲ್ಲಿ, ಅಂತವರಿಗೆ ಇದರಲ್ಲಿ ಅರ್ಜೆಂಟ್ ಇರಕ್ಕೆ ಸಾಧ್ಯನೇ ಇಲ್ಲ. ಮೆಟ್ರೋ ಬಳಸುವಂತದ್ದು ಸಾಮಾನ್ಯ ಜನ, ಬಸ್ ನಲ್ಲಿ ಓಡಾಡುವಂತದ್ದು ಸಾಮಾನ್ಯ ಜನ. ಅವ್ರಿಗೆ ಅರ್ಜೆಂಟ್ ಇದೆ, ಇದು ಬೇಗ ಓಪನ್ ಆಗಬೇಕು ಅಂತ. ಬೇಗ ಓಪನ್ ಮಾಡಿ ಅಂತ ಕೇಳಿದ ತಕ್ಷಣನೇ ನೀವು ಚಿಕ್ಕ ಹುಡುಗ, ಅರ್ಜೆಂಟು, ಅನುಭವ ಇಲ್ಲ, ಈ ತರದ್ದು ಮಾತುಗಳನ್ನ ಆಡಿದ್ರೆ, ರೋಡ್ ಅನ್ನ ಆದಷ್ಟು ಬೇಗ ಓಪನ್ ಮಾಡಿ ಅಂತ ಕೇಳದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ. ಪ್ರಾಜೆಕ್ಟ್ ಅನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅನ್ನೋದೇ ದೊಡ್ಡ ತಪ್ಪಾಗೋಗಿದೆ. ಹಿಂದೆ ಈ ಆಲಮಟ್ಟಿ ಜಲಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1964ನೇ ಇಸ್ವಿಯಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. 2000ನೇ ಇಸ್ವಿಯಲ್ಲಿ ಅದರ ಉದ್ಘಾಟನೆ ಆಗಿದೆ. ಇಂದಿರಾ ಗಾಂಧಿ ಅವರು ನಮ್ಮ ಚಿಕ್ಕಮಗಳೂರಿನಿಗೆ ಬಂದು 1975ನೇ ಇಸ್ವಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಎಲೆಕ್ಷನ್ ನಿಂತರು. ಆಗ ಹೇಳಿದ್ರು ಇಲ್ಲಿಗೆ ರೈಲ್ ತರ್ತೀವಿ ನಾವು ಅಂತ. ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಚಿಕ್ಕಮಗಳೂರಿಗೆ ರೈಲ್ ಕನೆಕ್ಟಿವಿಟಿ ಆಯ್ತು. ಯಾಕೆಂದ್ರೆ ಅರ್ಜೆಂಟ್ ಇಲ್ಲ ಅವರಿಗೆ. ಈ ಈಜಿಪುರ ಫ್ಲೈಓವರ್ ಇದೆ, 8.5 ವರ್ಷದಿಂದ ಫ್ಲೈಓವರ್, 2 ಕಿಲೋಮೀಟರ್ ಫ್ಲೈಓವರ್ ಮಾಡ್ತಾನೆ ಇದ್ದಾರೆ. ಇನ್ನು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಇನ್ನೂ 100 ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡಬೇಕು ಅಂತ ಇದ್ದಾರೆ. 2 ಕಿಲೋಮೀಟರ್ ಫ್ಲೈಓವರಿಗೆ 8 ವರ್ಷ ಆಯ್ತು BBMPಗೆ. ಎಲ್ಲ ಸರ್ಕಾರಗಳು ಸೇರಿ ಅಲ್ಲಿರುವಂತ ಸಮಸ್ಯೆಗಳಿಂದಾಗಿ ಇವ್ರದೇ ಬಂದು 3 ವರ್ಷ ಆಯ್ತಲ್ಲ. ಇನ್ನು ಅದೇ ಸ್ಪೀಡ್ ನಲ್ಲಿ 100 ಕಿಲೋಮೀಟರ್ ಫ್ಲೈಓವರ್ ಮಾಡಬೇಕು ಅಂದ್ರೆ ಹೆಚ್ಚು ಕಡಿಮೆ 800 ವರ್ಷ ಬೇಕು ಇವರಿಗೆ. ಯಾಕೆಂದ್ರೆ ಅವ್ರಿಗೆ ಅರ್ಜೆಂಟ್ ಇಲ್ಲ. ಅರ್ಜೆಂಟ್ ಅಂತ ಕೇಳಿದ ತಕ್ಷಣ ಸ್ವಲ್ಪ ಬೇಗ ಮಾಡಿ ಸರ್, ಯಾಕೆ ಅರ್ಜೆಂಟ್ ಅಂದ ತಕ್ಷಣ ನೀವು ಚಿಕ್ಕ ಹುಡುಗ ಸುಮ್ಮನಿರಪ್ಪ ಅಂತ. ಇದು ಇವತ್ತು ಕರ್ನಾಟಕದಲ್ಲಿ ರಾಜಕಾರಣ ಅನ್ಸ್ಕೊಂಡಿರುವಂತದ್ದು. ನಾ ಬಹಳ ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ, ಈ ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬಂದು ಉದ್ಘಾಟನೆ ಮಾಡೋ ಕಾಲಗಳೆಲ್ಲ ಮುಗಿದೋಯ್ತು. ಎಲ್ಲೋ ಲೈನ್ಗೂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೇ ಶಂಕುಸ್ಥಾಪನೆ ಮಾಡಿದ್ದು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನೇ ಆಗಸ್ಟ್ 10ನೇ ತಾರೀಕು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ 17,000 ಕೋಟಿ ರೂಪಾಯಿಯ ಮೆಟ್ರೋ ಫೇಸ್ 3 JP ನಗರದ ಮೆಗಾ ಸಿಟಿ ಮಾಲ್ ನಿಂದ ಪ್ರಾರಂಭ ಆಗಿ ಕಡಬಗೆರೆವರೆಗೆ ಹೋಗುವಂತ ಮೆಟ್ರೋ ಫೇಸ್ 3ಗೂ ಕೂಡ ಶಂಕುಸ್ಥಾಪನೆ ಕೂಡ ಮಾಡೋರಿದ್ದಾರೆ. ನಾನು ತಿರ್ಗಾ ನಿಮಗೆ ಉದಾಹರಣೆ ಕೊಡ್ತೀನಿ, ರಾಜ್ಯ ಸರ್ಕಾರ ಹೆಂಗ್ ಅರ್ಜೆಂಟ್ ಅಲ್ಲಿ ಇಲ್ಲ ಇವರು ಅನ್ನಕ್ಕೆ. ಈ ಫೇಸ್ 3 ಬೆಂಗಳೂರಿನ ಮೋಸ್ಟ್ ಇಂಪಾರ್ಟೆಂಟ್ ಔಟರ್, ಇದು ನಮ್ಮ ರಿಂಗ್ ರೋಡ್ ಅನ್ನು ಕನೆಕ್ಟ್ ಮಾಡುವಂತ ಯೋಜನೆ. ಅದು ಕಂಪ್ಲೀಟ್ ಆದ್ಮೇಲೆ ದಿನಕ್ಕೆ 10 ಲಕ್ಷ ಜನ ಅದ್ರಲ್ಲಿ ಓಡಾಡ್ತಾರೆ. ಅದಕ್ಕೆ ಅಪ್ರೂವಲ್ 2024ರಲ್ಲಿ ಕೊಟ್ರು. ಯಾವಾಗ ಕೊಡ್ತು ಅಂತಂದ್ರೆ, ಮೋದಿ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಮೇಲೆ ಪ್ರಧಾನ ಮಂತ್ರಿಯವರು ಮೊದಲನೇ ದಿವಸ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ರು, ಫಸ್ಟ್ 100 ಡೇಸ್ ಪ್ರೋಗ್ರಾಮ್ ನಲ್ಲಿ ದೇಶದ ಟಾಪ್ 100 ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ. 100 ಡೇಸ್ ಒಳಗಡೆ
ಈ ಸರ್ಕಾರ 3ನೇ ಸರ್ಕಾರ ಬಂದು ಫಸ್ಟ್ 100 ಡೇಸ್ ಒಳಗಡೆ ಅಪ್ರೂವಲ್ ಕೊಟ್ಟು 1 ವರ್ಷ ಆಯ್ತು. ಇವಾಗ 1.5 ವರ್ಷ ಆಯ್ತು ಅಪ್ರೂವಲ್ ಬಂದು. ಇವತ್ತಿನವರೆಗೆ ಟೆಂಡರ್ ಕರೆದಿಲ್ಲ, ಇವತ್ತಿನವರೆಗೆ ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿಲ್ಲ, ಇವತ್ತಿನವರೆಗೆ ಸಿವಿಲ್ ವರ್ಕ್ ಶುರು ಮಾಡಿಲ್ಲ. ಈ ಯೆಲ್ಲೋ ಲೈನ್ ಮೆಟ್ರೋ 4 ವರ್ಷ ಡಿಲೇ ಆಗಿರೋದ್ರಿಂದ ಪರ್ ಕಿಲೋಮೀಟರ್ 400 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಕಾಸ್ಟ್. ಇದು ಯಾರ ಹಣ? ಇದು ಅರ್ಜೆಂಟ್ ಇಲ್ಲ ಸರ್ ಇವರಿಗೆ. ಈ ಯೆಲ್ಲೋ ಲೈನ್ ಮೆಟ್ರೋ ಪರ್ ಕಿಲೋಮೀಟರ್ 400 ಕ್ರೋರ್ಸ್ ಜಾಸ್ತಿ ಆಯ್ತು. ಅದೇ ತರ ಇವಾಗ ನಮ್ಮ ಫೇಸ್ 3 ಮೆಟ್ರೋ ಅಪ್ರೂವಲ್ ಆಗಿ 1 ವರ್ಷ ಆದ್ರೂ ನೀವು ಕೆಲಸನೇ ಶುರು ಮಾಡಿಲ್ಲ ಅಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ? ಸಿಮೆಂಟ್, ಇಟ್ಟಿಗೆ, ಇನ್ನೊಂದ್ರದ್ದು, ಸ್ಟೀಲ್ ಇದ್ರದ್ದು ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ? ಪ್ರಧಾನ ಮಂತ್ರಿಗಳು 10ನೇ ತಾರೀಕು ಆ ಒಂದು ಪ್ರಾಜೆಕ್ಟ್ಗೂ ಕೂಡ ಶಂಕುಸ್ಥಾಪನೆ ಮಾಡೋರಿದ್ದಾರೆ. ಯಾಕೆಂದ್ರೆ ನಮಗೆ ಅರ್ಜೆಂಟ್ ಇದೆ. ಬೆಂಗಳೂರು ಆದಷ್ಟು ಬೇಗ ಟ್ರಾಫಿಕ್ ಮುಕ್ತ ಆಗಬೇಕು. ಇಲ್ಲಿರುವಂತಹ ಕೋಟ್ಯಾಂತರ ಜನಕ್ಕೆ, ಟ್ರಾಫಿಕ್ ನಲ್ಲಿ ಬಳತಾ ಇರುವಂತಹ ಜನಕ್ಕೆ, ಮಧ್ಯಮ ವರ್ಗಕ್ಕೆ ಜನಕ್ಕೆ ಅವ್ರಿಗೆ ಸಹಾಯ ಆಗಬೇಕು ಅಂತ. ಆಫೀಸಿಗೆ ಹೋಗಕ್ಕೆ 2 ಗಂಟೆ ಇವತ್ತು ಬೆಂಗಳೂರಿನಲ್ಲಿ ಟೈಮ್ ಆಗ್ತಿದೆ ಜನಕ್ಕೆ. ಇದನ್ನ ಬಗೆಹರಿಸಬೇಕು ಅನ್ನುವಂತ ಅರ್ಜೆಂಟ್ ತುರ್ತು ನಮಗಿದೆ. ಅದಕ್ಕೆ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾನ್ಯ ಪ್ರಧಾನಮಂತ್ರಿಗಳು ಈ 10ನೇ ತಾರೀಕು ಬರ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ಮತ್ತೊಮ್ಮೆ ನಾನು ಬೆಂಗಳೂರಿನ ಜನರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅವರ ಈ ಯೋಜನೆಯನ್ನು ಕೊಟ್ಟಿದ್ದಕ್ಕೆ ಮತ್ತು ತುರ್ತಾಗಿ ಈ ಕಾಮಗಾರಿಗಳು ಮುಗಿದು ಬೆಂಗಳೂರಿನ ಜನಕ್ಕೆ ಲೋಕಾರ್ಪಣೆ ಆಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.